ಮಿಕ್ಸ್ಡ್ ಹಿಟ್ಟಿನ ರೊಟ್ಟಿ ಮಾಡಲು ಮೊದಲಿಗೆ ನಾನು ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು 4 ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಬಳಸ್ಕೋಬೋದು. ಗೋಧಿ ಹಿಟ್ಟು ಬಳಸಿದರೆ ಮಾತ್ರ ತಣ್ಣೀರಲ್ಲೇ ನಾದ್ಕೋಬೇಕು. ಇನ್ನು ಬೇರೆ ಹಿಟ್ಟುಗಳಿಗೆ ಅಂದರೆ ಬಿಸಿನೀರಲ್ಲಿ ನಾದ್ಕೊಂಡು ತಣ್ಣೀರು ನಾದ್ಕೋಬೇಕು. ಇದಕ್ಕೆ ಸಣ್ಣ ಹಚ್ಚಿರೋ ಆನಿಯನ್ನು, ಕೊತ್ತಂಬರಿ, ಕರಿಬೇವು, ತುರಿದಿರುವಂಥ ಕ್ಯಾರೆಟು, ಮುಲ್ಲಂಗಿ, ಸೌತೆಕಾಯಿ ಏನಾದರೂ ಹಾಕ್ಕೋಬೋದು. ಸೊಪ್ಪುಗಳನ್ನು ಹಾಕ್ಕೋಬೋದು. ಹಸಿ ಖಾರ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಎಳ್ಳು, ಜೀರಿಗೆ, ಉಪ್ಪು, ಗರಂ ಮಸಾಲ ಆಪ್ಷನ್. ಉಪ್ಪು, ಸ್ವಲ್ಪ ಹುರಗಡಲೆ ಪುಡಿನ ಹಾಕ್ಕೊತೀನಿ ಸ್ಮೂತಾಗಿ ಬರೋಕ್ಕೆ, ಅರಿಶಿನ ಕಲರು ಮತ್ತು ಟೇಸ್ಟ್ಗೆ. ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ವೆಜಿಟೇಬಲ್ಸು ಮತ್ತು ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ಇದರಲ್ಲಿ ಒಂದು ಅರ್ಧ ಭಾಗ ಮಾತ್ರ ಮಾಡ್ಕೊತೀನಿ. ಒಂದೇ ಸರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದ್ದರೆ ಮಾಡ್ಕೋಬೋದು, ಜಾಸ್ತಿ ಇದ್ದಾಗೆ ನೀರು ಆಗಿಬಿಡುತ್ತೆ ಹಿಟ್ಟು. ಸೊ ಹಾಗಾಗಿ ಫಸ್ಟು ಒಣ ಹಿಟ್ಟನ್ನು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಇನ್ನು ಮಿಕ್ಕಿರೋ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಬಿಸಿನೀರಿನ ಅವಶ್ಯಕತೆ ಇಲ್ಲ. ಗೋಧಿ ಹಿಟ್ಟು ಜಿಗಿ ಇರೋದ್ರಿಂದ ಇದಕ್ಕೆ ನಾವು ತಣ್ಣೀರಿಂದನೇ ಚೆನ್ನಾಗಿ ನಾದ್ಕೋಬೋದು. ಸ್ವಲ್ಪ ನೀರಾಗೆ ನಾದ್ಕೋಬೇಕು. ಇಷ್ಟು ಗಟ್ಟಿಯಾಗಿ ನಾದ್ಕೊಂಡ್ರೆ ನಮಗೆ ಕೈಯಲ್ಲಿ ತಟ್ಟೋಕ್ಕಾಗಲ್ಲ. ಚಪಾತಿ ಹಿಟ್ಟು ಥರ ತಿಕ್ಕೋದಾದ್ರಗಿನ ತಿಕ್ಕೋಬೋದು, ಈಸಿ ಆಗುತ್ತೆ. ಬಟ್ ನಾನಿಲ್ಲಿ ಎಣ್ಣೆ ಹಚ್ಬಿಟ್ಟು ಹೋಳಿಗೆ ಪೇಪರ್ ಮೇಲೆ ತಟ್ಟೋದ್ರಿಂದ ಅಷ್ಟು ಈಸಿಯಾಗಿ ಬರಲ್ಲ. ಸೊ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಮಾಡ್ಕೊತೀನಿ. ನಮಗೆ ತಟ್ಟೋಕ್ಕೆ ಈಸಿ ಆಗುತ್ತೆ. ರೊಟ್ಟಿನೂ ಮೆತ್ತಗೆ ಬರುತ್ತೆ. ಎಷ್ಟು ಹಿಟ್ಟು ಮೆತ್ತಗಿದ್ರೆ ಅಷ್ಟು ಮೆತ್ತಗೆ ಬರುತ್ತೆ. ಈ ಥರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಡ್ತೀನಿ. ಅವಾಗ ಒಂದಾದ ನಂತರ ಒಂದನ್ನು ಈಸಿಯಾಗಿ ನನಗೆ ರೊಟ್ಟಿ ಮಾಡ್ಕೊಳ್ಳಲು ಅನುಕೂಲ ಆಗುತ್ತೆ. ಅಂಚನ್ನು ಕಾಯಲು ರೆಡಿ ಇಟ್ಕೋಬೇಕು. ಜೋರಾಗಿ ಇಟ್ಟಿರಬೇಕು. ಒಲೆ ಚೆನ್ನಾಗಿ ಕಾದಿದ್ರೆ ಬೇಗ ಬೇಗ ರೊಟ್ಟಿ ಆಗುತ್ತೆ. ಇಲ್ಲ ಅಂದರೆ ಅದು ಸ್ವಲ್ಪ ತಿರುವಾಗಿ ರೋಸ್ಟ್ ಆಗಿಬಿಡುತ್ತೆ. ಫಸ್ಟು ಹೋಳಿಗೆ ಪೇಪರ್ಗೆ ಚೆನ್ನಾಗಿ ಎಣ್ಣೆನ ಹಚ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟಿಗೆ ಮಾತ್ರ. ನಂತರ ಈ ಥರ ಒಂದೊಂದೇ ಉಂಡೆಗಳನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಈ ಹಿಟ್ಟಿಗೆ ಫಸ್ಟು ಎಣ್ಣೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಸ್ವಲ್ಪ ತಣ್ಣೀರನ್ನು ಸ್ನಾನ ಮಾಡಿಸ್ಬೇಕು. ಆವಾಗ ಚೆನ್ನಾಗೇ ಬರುತ್ತೆ. ಈ ಥರ ನಾವು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಬರೀ ತಟ್ಟೋದೊಂದೇ ಅಲ್ಲ, ಕೈ ಮೂವ್ ಆಗ್ತಾ ಇರಬೇಕು. ಆವಾಗ ಅದು ಅಗಲ ಆಗ್ತಾ ಹೋಗುತ್ತೆ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡಿದ ನಂತರ ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಡು ತಟ್ಟೋದ್ರಿಂದ ನಮ್ಗೆ ಎಷ್ಟು ತೆಳು ಬೇಕು, ಎಷ್ಟು ದೊಡ್ಡದು ಬೇಕಂದ್ರೂ ನಾವು ಈಸಿಯಾಗಿ ಮಾಡ್ಕೋಬೋದು. ಇವಾಗ ಅಂಚು ಚೆನ್ನಾಗಿ ಕಾದಿದೆ. ನಾನು ಇದನ್ನು ಉಲ್ಟಾ ಮಾಡಿ ಹಾಕ್ಕೊತಾ ಇದ್ದೀನಿ. ಕೈನ ಅದ್ರ ಕೆಳಗಡೆ ಇಟ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಅದು ಒಂದು 2 ನಿಮಿಷ ಫ್ರೈ ಆಗಲು ಬಿಡಬೇಕು. ಅಷ್ಟೊತ್ತಿಗೆ ನಾವು ಇನ್ನೊಂದು ಪೇಪರಲ್ಲಿ ಈ ಥರ ಮತ್ತೆ ಚೆನ್ನಾಗಿ ಮಾಡಿ ರೆಡಿ ಇಟ್ಕೋಬೋದು. ಒಂದಾದ ನಂತರ ಒಂದನ್ನು ಆರಾಮ್ಸೆ ರೆಡಿ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ, ಇವಾಗ ಚೆನ್ನಾಗಿದು ಫ್ರೈ ಆಗಿದೆ. ಪೇಪರನ್ನು ಚೆನ್ನಾಗಿ ಈಸಿ ಬಂದುಬಿಡುತ್ತೆ, ಯಾವುದೇ ರೀತಿ ಅಂಟ್ಕೊಳ್ಳಲ್ಲ. ಇವಾಗ ಇದನ್ನು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಮಸಾಲ ಚೆನ್ನಾಗಿ ಕಾಣ್ತಾ ಇದೆ. ನಾನು 2 ಹಂಚು ಇಟ್ಕೊಂಡಿರ್ತೀನಿ. ಸೊ ಅದಾಗೋದ್ರೊಳಗೆ ಇದನ್ನು ಇನ್ನೊಂದು ಹಂಚಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೋಸೆಸ್. ಇವಾಗಿದು ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೆಂದಿದೆ. ಇದನ್ನು ಹಾಗೆ ಸಣ್ಣ ಉರಿಗೆ ಫ್ರೈ ಮಾಡ್ತಾ ಇತ್ತು ಅಂತಂದರೆ ಕ್ರಿಸ್ಪಿ ಆದಂಥ ವಡಪಿನೂ ರೆಡಿ ಆಗುತ್ತೆ. ಇದಕ್ಕೂ ವಡಪಿ ಅನ್ಬೋದು, ಮಿಕ್ಸ್ಡ್ ಹಿಟ್ಟಿನ ರೊಟ್ಟಿ ಅನ್ಬೋದು, ಮಸಾಲ ರೊಟ್ಟಿ ಅನ್ಬೋದು. ಟೇಸ್ಟಿ ಆದಂಥ ಮಿಕ್ಸ್ಡ್ ಹಿಟ್ಟಿನ ರೊಟ್ಟಿ ರೆಡಿ ಟು ಈಟ್.